ಹರೇ ಕೃಷ್ಣ. ಎಟರ್ನಲ್ ಡೈರೀಸ್ ವಿತ್ ಸ್ನೇಹ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮೀರಾಬಾಯಿಯ ಹಿಂದಿನ ಜನ್ಮದ ಬಗ್ಗೆ ಅಂದ್ರೆ ದ್ವಾಪರ ಯುಗದಲ್ಲಿ ಮಾಧವಿಯಾಗಿರುವ ಜೀವನದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಒಂದು ಯುಗಗಳ ಕಾಲ ಕೃಷ್ಣ ಕಾಯ್ಬೇಕು ಅಂತ ಹೇಳ್ತಾನೆ. ಹಾಗೆ ಒಂದು ಯುಗ ಪೂರೈಸಿಕೊಂಡಂತ ಮೀರಾಬಾಯಿಯ ಆತ್ಮ ರಾಜಸ್ಥಾನದ ಮೇಡತದ ರಾವ್ ದೂದಾಜಿಯವರ ಅರಮನೆಯಲ್ಲಿ ಜನ್ಮ ತಾಳುತ್ತೆ. ವೀರ್ ಕುವರಿ ಮತ್ತು ರಾವ್ ರತನ್ ಸಿಂಗ್ ರಾಥೋಡ್ ಅವರ ಮಗಳಾಗಿ ಶರತ್ ಪೂರ್ಣಿಮೆಯ ದಿನ ಮೀರಾಬಾಯಿಯ ಜನನವಾಗುತ್ತೆ. ಆದರೂ ಆ ಜನನಕ್ಕೂ ಮೊದಲು ಕೆಲವು ಘಟನೆಗಳು ನಡೆದಿರುತ್ತೆ. ಅದನ್ನ ನಾವು ನಿಮ್ಗೆ ಹೇಳ್ಬೇಕು. ಹೇಳ್ತೀವಲ್ವಾ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಹಾಗೇನೆ ಅವಳ ಜನನಕ್ಕೂ ಮೊದಲೇನೆ ಕೆಲವೊಂದು ಸೂಕ್ಷ್ಮಗಳು ರಾವ್ ದೂದಾಜಿಯವ್ರಿಗೆ ಮತ್ತೆ ಅವ್ರ ಮನೆಯವ್ರಿಗೆ ಗೊತ್ತಾಗ್ತಿರುತ್ತೆ. ಏನಾಗುತ್ತೆ ಅಂದ್ರೆ ಅವ್ರ ಅರಮನೆಗೆ ತುಂಬಾ ಸಂತರ ಆಗಮನ ಆಗ್ತಿರುತ್ತೆ. ಯಾಕಂದ್ರೆ ಅವ್ರು ಮೊದ್ಲಿಂದನೂ ದೈವ ಭಕ್ತರಾಗಿರುತ್ತಾರೆ. ತುಂಬಾ ಪೂಜೆ ಪುನಸ್ಕಾರಗಳನ್ನ ಮಾಡೋಂಥ ಸಂಪ್ರದಾಯ ಬೆಳೆಸ್ಕೊಂಡ್ ಬಂದಿರೋಂಥ ಕುಟುಂಬ. ಹಾಗಿರ್ಬೇಕಾದ್ರೆ ಅವ್ರ ಮನೆಗೆ ಸಂತರು ಪ್ರವಚನಕ್ಕೆ ಅಂತ ಬರ್ತಾರೆ. ವೀರ್ ಕುವರಿ ಗರ್ಭವತಿಯಾಗಿದ್ದಾಗ ಅವಾಗ ಅವ್ರ ಪ್ರವಚನ ಕೇಳಿದಂತ ವೀರ್ ಕುವರಿ ತುಂಬಾ ಕ್ವಶನ್ ಕೇಳ್ತಾರೆ. ಪ್ರತಿದಿನ ಕ್ವಶನ್ ಕೇಳ್ತಾರೆ, ಅದಕ್ಕೆಲ್ಲ ಆನ್ಸರ್ ಪಡ್ಕೊಳ್ತಾರೆ. ಹಾಗಿರ್ಬೇಕಾದ್ರೇನೆ ಒಂದ್ಸಲ ದಶಮ ಸ್ಕಂದ ಅಂದ್ರೆ ಕೃಷ್ಣಾವತಾರದ ಬಗ್ಗೆ ಪ್ರವಚನ ಸ್ಟಾರ್ಟ್ ಆಗುತ್ತೆ. ಅದು ಶುರುವಾದ್ಮೇಲೆ ವೀರ್ ಕುವರಿಯಲ್ಲಿ ತನ್ನೊಳಗಡೆನೆ ಏನೋ ಒಂಥರ ನೆಮ್ಮದಿ, ಮನಸ್ಸಿಗೆ ಸಮಾಧಾನ, ಶಾಂತತೆ ಅನ್ನೋದನ್ಸುತ್ತೆ. ಆಮೇಲೆ ಅವರು ಯಾವ ಕ್ವಶನ್ ಕೂಡ ಕೇಳೋದಿಲ್ಲ. ಅದನ್ನು ಗಮನಿಸಿದಂತ ರಾವ್ ದೂದಾಜಿ ಅಂದ್ರೆ ಅವ್ರ ಮಾವ ಕೇಳ್ತಾರ ಅವ್ರಿಗೆ, ಯಾಕಂದ್ರೆ ಪ್ರತಿದಿನ ಕ್ವಶನ್ ಕೇಳ್ತಾ ಇದ್ದೆ, ಇವತ್ತು ಯಾಕೆ ಏನು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ಅವರು ಹೇಳ್ತಾರೆ, ಕ್ವಶನ್ ಏನೋ ಮನ್ಸಿಂದ ಹುಟ್ಟುತ್ತೆ, ಆದ್ರೆ ಅದಕ್ಕೆ ಆನ್ಸರ್ ಕೂಡ ಮನ್ಸಿಂದನೇ ಬರುತ್ತೆ. ಅದು ಯಾವ ತರ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಏನೋ ಒಂಥರ ವಿಶೇಷವಾದ ಭಾವ, ಅನುಭೂತಿ ಆಗ್ತಾ ಇದೆ, ಅನುಭವ ಆಗ್ತಾ ಇದೆ ನನಗೆ ಅಂತ. ಅವಾಗ ಅಲ್ಲಿರುವಂತ ಸಂತರಿಗೆ ಮತ್ತೆ ರಾವ್ ದೂದಾಜಿಗೆ ಗೊತ್ತಾಗುತ್ತೆ, ಹುಟ್ತಾ ಇರೋ ಮಗು ಸಾಮಾನ್ಯವಾದ ಮಗು ಅಲ್ಲ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅದೇ ತರ ಅವ್ರ ಮನೆಯಲ್ಲಿ ಶರತ್ ಪೂರ್ಣಿಮೆಯ ದಿನ ವೀರ್ ಕುವರಿ ಮತ್ತು ರಾವ್ ರತನ್ ಸಿಂಗ್ ರಾಥೋಡ್ ಅವರ ಮಗಳಾಗಿ ಮೀರಾಬಾಯಿಯ ಜನ್ಮ ಆಗುತ್ತೆ. ಜನನವಾದಾಗ ಅಲ್ಲಿ ಸಂಭ್ರಮಾಚರಣೆ ಹೇಗಿರುತ್ತೆ ಅಂದ್ರೆ, ಗೋಕುಲದಲ್ಲಿ ಕೃಷ್ಣನ್ ಜನ್ಮ ಆದಾಗ ತಿಂಗಳುಗಟ್ಟಲೆ ನಾವು ಸಂಭ್ರಮಾಚರಣೆ ಮಾಡಿದ್ರು ಅಂತ ಕೇಳ್ತೀವಿ. ಇವಾಗೂ ನಾವು ಮಾಡ್ತೀವಿ. ಅದೇ ತರ ಮೀರಾಬಾಯಿ ಜನ್ಮ ಆದಾಗ ರತನ್ ಸಿಂಗ್ ರಾಥೋಡ್ ಮತ್ತು ಅವ್ರ ದೂದಾಜಿ ಎಲ್ಲರೂ ಅವರ ಮೇಡತದಲ್ಲಿ ತಿಂಗಳುಗಟ್ಟಲೆ 6 ತಿಂಗಳುಗಟ್ಟಲೆ ಸಂಭ್ರಮಾಚರಣೆ ಮಾಡಿದ್ರಂತೆ. ಎಲ್ಲರಿಗೂ ಸಿಹಿ ಹಂಚ್ಬಿಟ್ಟು ಅದನ್ನ ತುಂಬಾ ಸೆಲೆಬ್ರೇಷನ್ ಮಾಡಿದ್ರಂತೆ. ಅದನ್ನ ನೋಡಿದ ಕೆಲವ್ರು ಕೇಳಿದ್ರಂತೆ, ನಿಮ್ಮನೇಲಿ ಹುಟ್ಟಿರೋದು ಗಂಡು ಮಗುನ ಹೆಣ್ಮಗುನ ಅಂತ. ದೂದಾಜಿ ಹೇಳಿದ್ರಂತೆ, ಗಂಡ್ಮಗು ಹುಟ್ಟಿದ್ರೆ ಜಸ್ಟ್ ಯುದ್ಧ ಮಾಡ್ಕೊಂಡ್ ಬರ್ತಾನೆ, ರಾಜ್ಯ ವಿಸ್ತರಣೆ ಮಾಡ್ತಾನೆ. ಬಟ್ ಹೆಣ್ಮಗು ಹುಟ್ಟಿದ್ರೆ ನಮ್ಮನೆ ಸಂಪ್ರದಾಯನ ಇನ್ನೂ ಬೇರೆ ಕಡೆ ಹೋಗಿ ಬೆಳೆಸ್ತಾಳೆ. ಅದಲ್ಲದೆ ನಮ್ಮನೇಲಿ ಹುಟ್ಟಿರೋದು ಲಕ್ಷ್ಮಿ ಅಲ್ಲ, ಭಕ್ತಿಯ ರಾಣಿ, ಭಕ್ತಿ ಲಕ್ಷ್ಮಿ ಹುಟ್ಟಿದಾಳೆ ಅಂತ ತುಂಬಾ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾರಂತೆ. ಮೀರಾಬಾಯಿಯ ಜನ್ಮ ಆದ ನಂತರ ಅವ್ರ ಮನೆಗೆ ಬ್ರಾಹ್ಮಣರು ಬರ್ತಾರೆ, ಅವಳ ಜಾತಕ ನೋಡ್ಬಿಟ್ಟು ಹೆಸರು ಎಲ್ಲ ಇಡೋದಕ್ಕೆ. ಅವಳ ಜಾತಕವನ್ನು ನೋಡಿದಂತ ಬ್ರಾಹ್ಮಣರು ಹೇಳ್ತಾರಂತೆ, ಈಗ ನಿಮಗೆ ಹುಟ್ಟಿರೋ ಮಗು ನಿಮ್ ಹೆಸರನ್ನ ಯುಗಗಳ ತನಕನೂ ತುಂಬಾ ಬೆಳೆಸ್ಕೊಂಡು ಹೋಗುವಂತ ಮಗು ಆಗಿರುತ್ತೆ. ಎಲ್ಲಾ ತರದಲ್ಲೂ ಶಾಂತಿ, ಗುಣವಂತೆ, ಅವಳ ಹತ್ರ ಇಲ್ದೇ ಇರುವಂತ ಸೌಕರ್ಯಗಳೇ ಇಲ್ಲ. ಆದ್ರೂ ಅದೆಲ್ಲದನ್ನು ಬಿಟ್ಟು ಮೋಕ್ಷದೆಡೆಗೆ ಸಾಗುವಂತ ಮಗು ಆಗುತ್ತೆ. ತಾನು ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ಕೊಳ್ಳೋದಲ್ದೆ ಲಕ್ಷಾಂತರ ಜನರಿಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಇವಳಿಂದ ಅಂತ. ಆಮೇಲೆ ಮೀರಾಗೆ ಹೆಸರು ಇಡೋದು ಅಂತ ಬರುತ್ತೆ. ಅವಾಗ ಎಲ್ಲ ತಾಳೆ ಹಾಕಿ ನೋಡಿದಾಗ ಮೀರಾ ಶರತ್ ಪೂರ್ಣಿಮೆ ದಿನ ಮಧ್ಯಾಹ್ನದ ಹೊತ್ತು ಅಂದ್ರೆ ಸೂರ್ಯ ತುಂಬಾ ಪ್ರಜ್ವಲಿಸುವಂತ ಟೈಮಲ್ಲಿ ಹುಟ್ಟಿರೋದ್ರಿಂದ ಅವಳಿಗೆ ಮಿಹಿರಾ ಅಂತ ಹೆಸರಿಡ್ತಾರಂತೆ. ಮಿಹಿರಾ ಅಂದ್ರೆ ಸೂರ್ಯ ಅಂತ. ಬಟ್ ನಂತರ ಅದು ಮಿಹಿರಾ ಆಡು ಭಾಷೆಯಲ್ಲಿ ಹೋಗಿ ಮೀರಾ ಆಗ್ಬಿಟ್ಟು ಮೀರಾಬಾಯಿ ಆಗಿದೆ. ಹಾಗೆ ಅವಳಿಗೆ ಮಿಹಿರಾ ಅಂತ ನಾಮಕರಣ ಆಗುತ್ತೆ. ಹೀಗಿರ್ಬೇಕಾದ್ರೇನೆ 6 ತಿಂಗಳು ಮಗು ಮೀರಾಬಾಯಿ. ಅವಾಗ
ಒಂದಿನ ಏನಾಗುತ್ತೆ, ತುಂಬಾ ಅಳ್ತಿರುತ್ತಂತೆ ಮಗು, ತುಂಬಾ ಅಳ್ತಿರುತ್ತೆ. ಏನು ಕೊಟ್ರು ಸಮಾಧಾನ ಆಗಲ್ಲ. ಹಾಲು ಕುಡಿಸ್ತಾರೆ, ಆಟ ಆಡಕ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಏನ್ ಮಾಡಿದ್ರು ಸಮಾಧಾನ ಆಗಲ್ಲ. ಅವಳು ಅಳೋದನ್ನ ಕೇಳಿಸ್ಕೊಂಡಂತ ದೂದಾಜಿ ಅವ್ರ ತಾತ ಬರ್ತಾರಂತೆ. ಬಂದ್ಬಿಟ್ಟು ಯಾಕೆ ಅಳ್ತಾ ಇದ್ದಾಳೆ ಮೀರಾ ಅಂದ್ಬಿಟ್ಟು, ಕೊಡಿ ನಾನು ಸಮಾಧಾನ ಮಾಡ್ತೀನಿ ಅಂತ ಎತ್ಕೊಂಡು ಹೊರಗಡೆ ಹೋಗ್ತಾರೆ. ಅವ್ರ ಅರಮನೆಯಲ್ಲಿ ಒಂದು ವಿಷ್ಣುವಿನ ಅಂದ್ರೆ 4 ಕೈಗಳುಳ್ಳ ವಿಷ್ಣುವಿನ ಒಂದು ದೇವಸ್ಥಾನ ಇರುತ್ತೆ ಅರಮನೆಯಲ್ಲಿ. ದೂದಾಜಿಯವರು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗೋರು ಏನು ಅಲ್ಲಿ ನೋಡು ಇಲ್ಲಿ ನೋಡು ಏನು ಹೇಳಿರಲ್ಲ. ಬಟ್ ಅಲ್ಲಿ ಹೋಗ್ತಿದ್ದಂಗೆನೆ ಆ ಸೌಂಡ್ಗೆನೆ ಅವಳು ಸುಮ್ಮನೆ ಬಿಡ್ತಾಳಂತೆ. ಅದನ್ನ ನೋಡಿದಂತ ಅವ್ರಿಗೆಲ್ರಿಗೂ, ಅರಮನೆಯಲ್ಲಿರೋ ಸೇವಕಿಯರಿಗೆ ಎಲ್ರಿಗೂ ಗೊತ್ತಾಗುತ್ತೆ, ಓಕೆ ಮೀರಾ ಇನ್ಮೇಲೆ ಹತ್ಬಿಟ್ರೆ ನಾವು ದೇವಸ್ಥಾನ ಕರ್ಕೊಂಡು ಹೋಗ್ಬಿಟ್ರೆ ಆಯ್ತು ಅಂತ. ಹಾಗಿರ್ಬೇಕಾದ್ರೇನೆ ದಿನಗಳು ಕಳೀತಾ ಹೋಗುತ್ತೆ. ಮೀರಾ ತುಂಬಾ ಶಾಂತ ಸ್ವಭಾವದ ಮಗು. ಯಾವ ತರ ಗಲಾಟೆ ಇಲ್ಲ, ಏನಿಲ್ಲ. ತಾನಾಯ್ತು, ತನ್ನ ಆಟ ಆಯ್ತು, ರಾವ್ ದೂದಾಜಿಯವ್ರ ಹತ್ರ ಕತೆ ಕೇಳ್ಕೊಂತ ಹಾಗೆ ಬೆಳೀತಾ ಇರ್ತಾಳೆ. ಅವಾಗ ಅವಳಿಗೆ ಒಂದು 4 ವರ್ಷ ಇದ್ದಿರ್ಬೋದು. ಅವಾಗ ಅವ್ರ ಅರಮನೆಗೆ ಯಾವಾಗ್ಲೂ ಜೋಶಿಜಿ ಅಂತ ಒಬ್ರು ಬರ್ತಿರ್ತಾರೆ. ಅವರು ಪ್ರವಚನ ಮಾಡಕ್ ಬರ್ತಿರ್ತಾರಂತೆ. ಹಾಗೆ ಅವ್ರು ಒಂದಿನ ಪ್ರವಚನಕ್ಕೆ ಬಂದಾಗ, ಪ್ರವಚನಕ್ಕೆ ಇವಳು ಕುತ್ಕೊಳ್ತಾಳೆ. 4 ವರ್ಷ ಅಷ್ಟೇನೆ. ಇವಳು ಕುತ್ಕೊಳ್ತಾಳೆ, ಎಲ್ಲರೂ ಕುತ್ಕೊಳ್ತಾರೆ. ಪ್ರವಚನ ಸ್ಟಾರ್ಟ್ ಆಗುತ್ತೆ. ಪ್ರವಚನ ಎಲ್ಲ ಮುಗ್ದು ಕೊನೆಯಲ್ಲಿ ಜೋಶಿಜಿ ಅವ್ರು ಕೇಳ್ತಾರಂತೆ, ಯಾರಿಗಾರು ಏನಾರು ಅನುಮಾನ ಇದ್ರೆ, ಪ್ರಶ್ನೆಗಳಿದ್ರೆ ಕೇಳ್ಬೋದು ಅಂತ. ಬಟ್ ಯಾರು ಏನು ಕೇಳಲ್ಲ, ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಮೀರಾ ಅವ್ರು ರಾವ್ ದೂದಾಜಿದು ಕೈ ಎಳಿತಾರಂತೆ. ಎಳೆದ್ಬಿಟ್ಟು, ನನಗೆ ಕ್ವಶನ್ ಕೇಳಕ್ಕಿದೆ ಅಂತ. ದೂದಾಜಿಗೆ ಇವಳೇನ್ ಪ್ರಶ್ನೆ ಮಾಡ್ತಾಳೆ ಅಂತ, ಆದ್ರೂ ಆಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು, ನನ್ನ ಮೊಮ್ಮಗಳಿಗೆ ಪ್ರಶ್ನೆ ಇದೆಯಂತೆ ನಿಮ್ಮ ಹತ್ರ ಅಂತಾರೆ. ಜೋಶಿಜಿ 4 ವರ್ಷದ ಮಗು ಏನ್ ಕ್ವಶನ್ ಕೇಳುತ್ತೆ, ಏನ್ ಹೇಳು ಅಂದ್ಬಿಟ್ಟು ಮತ್ತೆ ಅವಳನ್ನ ಹಿಂಗ್ ಮಾತಾಡ್ಸ್ಬಿಟ್ಟು ಏನೋ ಬರೀತಾ ಇರ್ತಾರೆ. ಅವಳು ಕೇಳ್ತಾಳಂತೆ, ನೀವೀಗ ಪ್ರವಚನದಲ್ಲಿ ಹೇಳಿದ್ರಲ್ವಾ ಭಗವಂತನ ನೋಡ್ಬೋದು ಅಂತ, ನಂಗೆ ಹಾಗಾದ್ರೆ ಆ ಭಗವಂತ ಯಾವಾಗ ಕಾಣಿಸ್ತಾನೆ ಅಂತ ಕೇಳಿದ್ರಂತೆ ಮೀರಾಬಾಯಿ. ಕೇಳಿದಾಗ ಜೋಶಿಜಿ ಬರೆಯೋ ಕೆಲಸವನ್ನ ಅಲ್ಲೇ ಬಿಟ್ಬಿಟ್ಟು ಅವಳನ್ನ ಎತ್ಕೊಂಡ್ಬಿಟ್ಟು ತಮ್ಮ ಮಡಿಲಲ್ಲಿ ಕೂರಿಸ್ಕೊಂಡು ಅವಳು ನೋಡ್ತಾರಂತೆ. ಅವ್ರು ಹೇಳಿರೋ ಕತೆ ಕೇಳ್ಬಿಟ್ಟು ಅವಳು ಕಣ್ಣೀರ್ ಸುರಿಸ್ತಾ ಇದ್ದಾಳೆ. ಆಮೇಲೆ ಅಂದ್ರಂತೆ, ನಿನ್ನಿಗ್ ಭಗವಂತನ ಸಾಕ್ಷಾತ್ಕಾರ ಯಾವಾಗ ಆಗುತ್ತೆ ನಂಗೆ ಗೊತ್ತಿಲ್ಲ, ಬಟ್ ನಿನ್ನಿಂದ ಲಕ್ಷಾಂತರ ಜನರಿಗೆ ಸಾಕ್ಷಾತ್ಕಾರ ಆಗೋದಂತೂ ನನಗೆ ಗೊತ್ತಿದೆ ಅಂತ ಹೇಳಿ ಅವಳನ್ನ ಎದೆಗೆ ಅಪ್ಕೊಂತಾರಂತೆ. ಅಂದ್ರೆ 4 ವರ್ಷದ ಬಾಲಕಿ ಅಷ್ಟು ಸೂಕ್ಷ್ಮವಾಗಿದ್ಲು. ಅವಳಿಗೆ ಅವಾಗ್ಲೇನೆ ಆ ಸಂವೇದನೆಗಳೆಲ್ಲ ಗೊತ್ತಾಗ್ತಾ ಇತ್ತು ಅಂತ ಅರ್ಥ. ಹಾಗಿದ್ದಾಗೇನೆ ಒಂದಿನ ಅವಳು 4-4.5 ವರ್ಷದ ಹುಡುಗಿಯಾಗಿರುವಾಗೇನೆ ವೃಂದಾವನದಿಂದ ಒಬ್ರು ಸಂತರು ಬರ್ತಾರೆ ಅವ್ರ ಮನೆಗೆ. ವೈಷ್ಣವರು ಬಂದ್ರೆ, ರಾವ್ ದೂದಾಜಿ ಅವರ ಅರಮನೆಯಲ್ಲಿ ಒಂದು ಆಚರಣೆ ಅಂತಂದ್ರೆ, ವೈಷ್ಣವರು ಬಂದ್ರೆ ಅವ್ರಿಗೆ ಅರಮನೆಯಲ್ಲೇ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ. ಯಾಕಂದ್ರೆ ಅವ್ರು ತಮ್ಮ ಜೊತೆ ತಮ್ಮ ಕೃಷ್ಣನನ್ನ ಕರ್ಕೊಂಬಂದಿರ್ತಾರೆ, ತಮ್ಮ ದೇವ್ರನ್ನ ಕರ್ಕೊಂಬಂದಿರ್ತಾರೆ. ಅದಕ್ಕೆ ಅರ್ಚನೆ, ನೈವೇದ್ಯ, ತ್ರಿಕಾಲ ಪೂಜೆ ಎಲ್ಲ ಆಗ್ಬೇಕು ಅಂತ ಹೇಳ್ಬಿಟ್ಟು ಆ ವ್ಯವಸ್ಥೆ ಮಾಡಿರ್ತಾರೆ. ಹಾಗೇನೆ ವೃಂದಾವನ್ ಸಂತರು ಅವ್ರ ಮನೆಯಲ್ಲೇನೆ ಅವತ್ತು ಉಳ್ಕೊಂಡಿರ್ತಾರೆ. ಯಾರಾದ್ರು ಸಂತರು ಬಂದ್ ಕೂಡಲೇ ಇವಳು ಎಲ್ಲಿದ್ರು ಓಡ್ ಬಂದ್ಬಿಟ್ಟು ಅವ್ರ ಹತ್ರ ಕುತ್ಕೊಂಡು ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಹೇಗ್ ಬಟ್ಟೆ ಹಾಕಿದ್ದಾರೆ, ಅವ್ರಿಗೆ ಹೇಗೆ ವೇಷಭೂಷಣ ಇದೆ ಅನ್ನೋದಲ್ದೆ ಅದನ್ನ ಕೇಳ್ತಿದ್ಲಂತೆ. ನೀವ್ ಯಾಕೆ ಹಿಂಗಿದ್ದೀರಾ, ನೀವ್ ಯಾಕೆ ಈ ತರ ಗಡ್ಡ ಬಿಟ್ಟಿದ್ದೀರಾ, ನೀವ್ ಯಾಕೆ ಕಾವಿ ವಸ್ತ್ರ ಧರಿಸಿದ್ದೀರಾ ಅಂತೆಲ್ಲ ಕೇಳಿದಾಗ, ಇದೆಲ್ಲ ಕೃಷ್ಣನಿಗೆ ಇಷ್ಟ ಆಗುತ್ತೆ, ಹಾಗಾಗಿ ನಾವು ಹೀಗಿದ್ದೀವಿ ಅಂದಾಗ ಅವಳು ಅದೇ ತರ ಏನು ರಾಜರ ಮನೆತನದ ಹುಡುಗಿ ಹೇಗೆ ಡ್ರೆಸ್ ಮಾಡ್ಬೇಕು ಹಾಗೆ ಮಾಡ್ತಿರ್ಲಿಲ್ವಂತೆ. ಸಿಂಪಲ್ ಆಗಿ ಇರ್ತಿದ್ಲು ಅಂತ ಹೇಳ್ತಾರೆ. ಒಂದು ತಿಲಕ ಇಟ್ಕೊಂಡ್ಬಿಟ್ಟು ಸಿಂಪಲ್ ಆಗಿರೋದು. ಆ ವೃಂದಾವನದ ಸಂತರು ಬಂದಾಗ ಇವಳು ಯಾವಾಗಿನ ತರ ಓಡೋಗ್ಬಿಟ್ಟಲ್ಲಿ ಕುತ್ಕೊಳ್ತಾಳೆ. ಕುತ್ಕೊಂಡು ಅವ್ರೇನ್ ಮಾಡ್ತಾರೆ ಅಂತ ನೋಡ್ತಾರೆ. ಅವ್ರೊಂದು ಪುಟ್ಟ ಕೃಷ್ಣನ್ ತಗೊಂಬಂದಿದ್ರಂತೆ. ತಗೊಂಬಂದ್ಬಿಟ್ಟು ಅದನ್ನ ಇಟ್ಬಿಟ್ಟು ವಸ್ತ್ರವನ್ನ ಉಡಿಸಿ ಅವರು ಪಂಚಾಮೃತ ಅಭಿಷೇಕ ಸ್ಟಾರ್ಟ್ ಮಾಡ್ತಾರೆ. ಇವಳು ತದೇಕ ದೃಷ್ಟಿಯಿಂದ, ಅಂದ್ರೆ ರೆಪ್ಪೆ ಕೂಡ ಮುಚ್ಚದೆ ಇರೋ ತರ ಕೃಷ್ಣನನ್ನ ನೋಡ್ತಾ ಇದ್ದಾಳೆ. ನೋಡ್ತಾ ನೋಡ್ತಾ ಅವಳಿಗೆ ಏನ್ ಅನ್ಸ್ತು ಅಂತ ಅವಳಿಗೆ ಗೊತ್ತಿಲ್ಲ, ಅವಳು ಕಣ್ಣಿಂದ ಕಣ್ಣೀರ್ ಸುರಿತಾ ಇದೆ. ಅದನ್ನ ನೋಡಿದಂತ ಸಂತರು ಕೇಳ್ತಾರೆ, ಯಾಕೆ ಅಳ್ತಾ ಇದೀಯ ಅಂತ. ಇಲ್ಲ, ನಂಗೆ ಕೃಷ್ಣನಿಗೆ ನೋಡ್ತಾ ನಿಮ್ ದೇವ್ರಿಗೆ ನೋಡ್ತಾ ಇದ್ರೆ ಏನೋ ಒಂಥರ ಅನ್ನಿಸ್ತಾ ಇದೆ
ಅಂತ ಹೇಳ್ತಾಳಂತೆ. ಆಮೇಲೆ ನೀವೇನ್ ಮಾಡಿದ್ರಿ ಇವಾಗ ಅಂತ ಕೇಳ್ತಾಳೆ. ಅವ್ರಂತಾರೆ ನಾವಿವಾಗ ಪಂಚಾಮೃತ ಅಭಿಷೇಕ ಮಾಡಿದೆ, ನೈವೇದ್ಯ ಮಾಡಿದೀನಿ ಎಂತೆಲ್ಲ ಹೇಳಿದಾಗ ಅವಳಂತಾಳೆ ನಾನು ಮಾಡ್ಬೇಕಲ್ಲ, ಇದು ನಮ್ಮ ಮನೆಯಲ್ಲಿ ದೊಡ್ಡ ವಿಷ್ಣುವಿನ ದೇವಸ್ಥಾನ, ವಿಷ್ಣುವಿನ ಮೂರ್ತಿ ಇದೆ, ನನಗಲ್ಲಿ ಪೂಜೆ ಮಾಡೋದಿಕ್ ಬಿಡಲ್ಲ, ಹಾಗಾಗಿ ನಂಗೆ ನಿಮ್ ದೇವ್ರನ್ನ ಕೊಡ್ತೀರಾ ಅಂತ ಹೇಳಿದಾಗ ಅವ್ರಂತಾರಂತೆ ನನ್ನ ದೇವ್ರನ್ನ ನಾನು ಕೊಡೋಕ್ಕಾಗಲ್ಲ ಅಂತ. ಅವಾಗ ಅವಳು ತುಂಬಾ ಬೇಜಾರಾಗತ್ತಂತೆ. ಬೇಜಾರಾಗಿ ಓಡೋಗ್ಬಿಟ್ಟು ಅಳ್ತಾ ಕುತ್ಕೊಳ್ತಾಳೆ, ಊಟ ಮಾಡಲ್ಲ, ನಿದ್ರೆ ಮಾಡಲ್ಲ, ಅಳ್ತಾ ಕುತ್ಕೊಂಡ್ಬಿಡ್ತಾಳೆ. ಇವ್ರಿಗೂ ಸಂತ್ರಿಗೂ ತಾವು ಪೂಜೆ ಮಾಡ್ಕೊಂಡು ಒಂದು ಭಕ್ತಿ, ಒಂದು ಪ್ರೇಮ ಆ ಮೂರ್ತಿಯ ಜೊತೆ, ಅದು ಮೂರ್ತಿ ಅಷ್ಟೇ ಆಗಿರಲ್ಲ, ಅವ್ರಿಗೆಲ್ಲನೂ ಸರ್ವಸ್ವ ಆಗಿರುತ್ತೆ ಅಂತ ಮೂರ್ತಿನ ಕೇಳಿದಾಗ ಅವ್ರು ಕೊಡೋದಕ್ಕೂ ಅವ್ರ ಮನ್ಸು ಒಪ್ಪೋದಿಲ್ಲ. ಆದ್ರೆ ಅವತ್ತೇನಾಗುತ್ತೆ ಅಂತಂದ್ರೆ, ಇಲ್ಲಿ ಅಳ್ತಾ ಇದ್ದು ಅಂತ ಮೀರಾ ಏನ್ ಹೇಳ್ತಾಳೆ ಕೃಷ್ಣನ್ಗೆ, ನಿನಗೆ ನನ್ನ ಜೊತೆಗೆ ಬರಕ್ ಇಷ್ಟ ಇಲ್ಲ, ಅದಕ್ಕೆ ನೀನ್ ಅವ್ರಿಗೆ ಕೊಡಲ್ಲ ಅಂತ ಹೇಳ್ಸಿದೀಯಾ, ನಿಂಗೆ ನನ್ನ ಜೊತೆಗೆ ಬರೋಕ್ ಇಷ್ಟ ಇದ್ದಿದ್ರೆ ಅವ್ರನ್ನ ನಿಜ ಕೊಡ್ತಿದ್ರು ಅಂತ ಹೇಳ್ಬಿಟ್ಟು ತುಂಬಾ ಅಳ್ತಿರ್ತಾಳೆ. ಅವತ್ತಿನ ದಿನ ರಾತ್ರಿ ಸಂತರಿಗೆ ದೇವರು ಕನ್ಸಲ್ಲಿ ಬಂದ್ಬಿಟ್ಟು ಹೇಳ್ತಾನೆ, ಇಷ್ಟು ದಿನ ನಿನ್ನ ಸೇವೆಯನ್ನು ನಾನು ಸ್ವೀಕರಿಸಿದ್ದೀನಿ, ಆದರೆ ಇನ್ಮೇಲೆ ನನಗೆ ನೀರನ್ ಸೇವೆ ಬೇಕು ಅಂತ ಅನಿಸ್ತಿದೆ, ಹಾಗಾಗಿ ಅವಳಿಗೆ ಕೊಟ್ಬಿಡು ನನ್ನ ಮೂರ್ತಿನ, ನಾನು ಯಾವಾಗೂ ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನಂತೆ. ಆ ಕನ್ಸನ್ನು ನೋಡಿದ್ಮೇಲೆ, ಆ ಕನ್ಸಲ್ಲಿ ದೇವರೇ ಬಂದು ಹೇಳಿದಾಗ ಸಂತರಿಗೆ ಇನ್ನೂ ನಂಗಿದ್ರ ಮೇಲೆ ಯಾವ ಅಧಿಕಾರ ಇಲ್ಲ ಅಂತ ಅನಿಸ್ಬಿಡುತ್ತೆ. ಬೆಳಿಗ್ಗೆ ಮೀರನ್ ಬರಕ್ಕೆ ಹೇಳ್ತಾರೆ. ಅವಳು ಬಂದು ದೂರದಲ್ಲೇ ನಿಂತಿರ್ತಾರೆ, ಯಾಕಂದ್ರೆ ಕೊಟ್ಟಿಲ್ಲ ಅವ್ರು ಇನ್ನೂ ಮೂರ್ತಿ. ಬೇಜಾರಾಗಿದೆ ಅವಳಿಗೆ. ಅವರು ಅಲ್ಲಿ ನೋಡ್ಬಿಟ್ಟು ಕರೀತಾರ ಅವಳಿಗೆ. ಹತ್ತು ಕಣ್ಣೆಲ್ಲ ಕೆಂಪಾಗಿದೆ, ಮುಖ ಎಲ್ಲ ಸೋತ್ ಹೋಗಿದೆ. ಅವ್ರಿಗಂತಾರೆ, ಆಯ್ತು ತಗೋ, ನನ್ನ ಕೃಷ್ಣನ ನಿನಗೆ ಕೊಡ್ತಾ ಇದ್ದೀನಿ, ಇನ್ಮೇಲೆ ನೀನು ಇವನನ್ನು ನೀನೇ ನೋಡ್ಕೊ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಕೊಟ್ಟು ಅವರು ಅಳ್ತಾ ಹೋಗ್ಬಿಡ್ತಾರೆ. ಅದನ್ನ ನೋಡಿದಂತ ಮೀರಂಗ್ ತುಂಬಾ ಬೇಜಾರಾಗುತ್ತೆ, ನನ್ನಿಂದ ಒಬ್ರು ಅಳ್ತಾ ಇದಾರಲ್ಲ ಅಂತ. ಆದ್ರೆ ಕೃಷ್ಣ ಬಂದಲ್ಲ ಅಂತ ಅಷ್ಟೇ ಖುಷಿ ಆಗುತ್ತೆ. ಕೃಷ್ಣನ ಎತ್ಕೊಂಡು ಕುಣಿದಾಡ್ಕೊಂಡು ತನ್ನ ಕೋಣೆಗೆ ಹೋಗಿ ಒಂದು ಮರದ ಹಲಿಗೆ ಮೇಲೆ ತನ್ನ ದುಪ್ಪಟ್ಟನೆ ತೆಗ್ದ್ಬಿಟ್ಟು ಹಾಸ್ಬಿಟ್ಟು ಅದ್ರ ಮೇಲೆ ಕೃಷ್ಣನ್ ಇರ್ತಾಳೆ. ಅದ್ರ ನಂತರ ಅವಳು ಕೃಷ್ಣನ ಸೇವೆ ಪ್ರಾರಂಭ ಆಗತ್ತೆ. ಆದ್ರೆ ಕೃಷ್ಣನಿಗೆ ಅವತ್ತೆಲ್ಲ ಅಭಿಷೇಕ ಎಲ್ಲ ಮಾಡ್ತಾಳೆ, ಅಲಂಕಾರ ಮಾಡ್ತಾಳೆ. ಅವಾಗ ಅನ್ಸುತ್ತೆ, ನಾನು ಕೃಷ್ಣನಿಗೆ ಒಂದು ಹೆಸರು ಇಡ್ಬೇಕು, ನಾನು ಏನ್ ಹೆಸರು ಇಡೋದು ಅಂತ ಅವಳ ಅಜ್ಜನ ಹತ್ರ, ರಾವ್ ದೂದಾಜಿ ಅವ್ರ ಹತ್ರ ಓಡೋಗ್ ಕೇಳ್ತಾಳೆ, ನನ್ನ ಕೃಷ್ಣನಿಗೆ, ನನ್ನ ದೇವರಿಗೆ ಒಂದು ನಾಮಕರಣ ಮಾಡ್ಬೇಕು, ಹೆಸರು ಹೇಳಿ ಯಾವ್ದಾರು ಅಂತ. ಅವರು ಮಾಧವ, ಕೃಷ್ಣ, ಕನಯ್ಯ, ಕೇಶವ, ಗಿರಿಧರ ಅಂತ ಹೇಳಿದಾಗ ಅಲ್ಲಿಗೆ ನಿಲ್ಸ್ಬಿಟ್ಟು, ಏನೋ ಹೇಳಿದ್ರಲ್ವ ಇವಾಗ ಹೆಸರು ಕೊನೆಯದಾಗಿ ಏನು ಹೇಳ್ತಾಳೆ, ಗಿರಿಧರ ಅಂತ. ಅವಾಗ ಅವಳು ಕೇಳ್ತಾಳೆ, ಏನು ಗಿರಿಧರ ಅಂದ್ರೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಕೃಷ್ಣ ಗೋವರ್ಧನ ಗಿರಿಯನ್ನು ಎತ್ತಿರುವಂತ ಕಥೆಯನ್ನ ಅವಳಿಗೆ ಹೇಳ್ತಾ ಇರ್ತಾರೆ. ಅವಳು ಕೇಳ್ತಾ ಹಂಗೆ ಮೂರ್ಛೆ ತಗ್ ಬಿದ್ದೋಗ್ಬಿಟ್ಟಿರ್ತಾಳೆ. ಬಟ್ ರಾವ್ ದೂದಾಜಿ ಅವ್ರಿಗೆ ಗೊತ್ತಿರಲ್ಲ. ಬಟ್ ಅವ್ರು ಹೇಳ್ತಾ ತಮ್ಮ ಕೆಲಸ ಮಾಡ್ತಾ ಕತೆ ಹೇಳ್ಬಿಟ್ಟು, ಇವಳಿಂದ ಏನೋ ಶಬ್ದಗಳೇ ಬರ್ಲಿಲ್ಲಲ್ಲ ಅಂತ ತಿರುಗಿ ನೋಡಿದಾಗ ಅವಳು ಮೂರ್ಛೆ ತಪ್ಪಿ ಬಿದ್ದೋಗಿದ್ದಾಳೆ. ಅವಾಗ ಎಲ್ಲರೂ ಬಂದ್ಬಿಟ್ಟು ಎಬ್ಬಿಸ್ತಾರೆ, ಎಲ್ಲ ಮಾಡಿ. ಆಮೇಲೆ ಸ್ವಲ್ಪ ಹೊತ್ತಿಗೆ ಅವಳಿಗೆ ಅನ್ಸುತ್ತೆ, ಇವ್ರು ಹೇಳಿರೋ ಕಥೆನ ನಾನು ಯಾವಾಗೋ ಕೇಳಿದೀನಿ, ಬಟ್ ನಾನು ಕೇಳಿಲ್ಲ, ನೋಡಿದೀನಿ, ಅರೆ ಯಾವಾಗ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಸುತ್ತೆ ಅವಳಿಗೆ. ಆಮೇಲೆ ಅವಳು ಅಜ್ಜಂಗೆ ಹೇಳ್ತಾಳೆ, ನನ್ನ ದೇವ್ರಿಗೆ ಗಿರಿಧರ ಅಂತಾನೆ ಇವತ್ತಿನ ನಾನು ಕರಿತೀನಿ ಅಂತ. ಬಟ್ ಅವತ್ತಿಂದ ಅವಳಿಗೆ ಅವಳ ಹಿಂದಿನ ಜನ್ಮದ ಸ್ಮರಣೆ ಸ್ವಲ್ಪ ಸ್ವಲ್ಪ ಆಗೋದಕ್ಕೆ ಶುರುವಾಗಿರುತ್ತೆ. ಅವಳು ಗಿರಿಧರನ ಪೂಜೆ ಶುರುವಾಗತ್ತೆ. ಅವಳು ಯಾವಾಗೂ ಬೇರೆ ಹಾಡು, ನೃತ್ಯ ಅದೆಲ್ಲ ಬಿಟ್ಟು ಯಾವಾಗೂ ದೇವ್ರ ಪೂಜೆ, ಗಿರಿಧರನ್ ಜೊತೆಗೆ ಇರೋದು, ಅದನ್ನೆಲ್ಲ ನೋಡಿದಂತ ಅವಳು ಹೆತ್ತವರಿಗೆ ಒಂಥರ ಚಿಂತೆ ಆಗುತ್ತೆ. ಏನು ನನ್ನ ಮಗಳು ಎಲ್ಲರ ತರ ಮಕ್ಳ ತರ ಆಟ ಆಡ್ತಾ ಇಲ್ಲ, ಏನಿಲ್ಲ, ಯಾವಾಗೂ ದೇವ್ರು ಪೂಜೆ ಅಂತಿರ್ತಾಳೆ ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಆ ಟೈಮಲ್ಲಿ ಅವಳ ತಂದೆಗೆ ರತನ್ ರಾಥೋಡ್ ಅವ್ರಿಗೆ ನೆನಪಾಗತ್ತೆ, ಬ್ರಾಹ್ಮಣರು ಹೇಳಿದೆ ಏನಂದ್ರೆ, ನಿನ್ ಮಗಳು ಸಂಸಾರ ಅನ್ನೋದ್ರಿಂದ ಹೊರತುಪಡಿಸಿ ಮೋಕ್ಷದ ಕಡೆಗೆ ಹೋಗ್ತಾಳೆ ಅಂತ ಹೇಳಿರೋದನ್ನ, ಅದನ್ನ ಹೆಂಡತಿ ಹತ್ರ ಹೇಳ್ಕೊಂಡು ನೆನ್ಪು ಕೂಡ ಮಾಡ್ಕೊಳ್ತಾರೆ. ಇದೇ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ರಾವ್ ದೂದಾಜಿ ಅವ್ರ ಪರಿವಾರದ ಜೊತೆಗೆ ರಣಛೋಡ್ ನಾಥ್ ಭಗವಾನ್ ನೋಡೋದಿಕ್ಕ, ದರ್ಶನ ಮಾಡೋದಿಕ್ಕೆ ಅಂತ ಹೊರಡ್ತಾರೆ.
ಹಂಗೆ ಹೊರಟಾಗ ದಿನ ಎಲ್ಲ ಪ್ರಯಾಣ ಮಾಡಿ ರಾತ್ರಿ ನದಿ ಪಕ್ಕದಲ್ಲಿ ಉಳ್ಕೊಳ್ಳೋದು, ಮತ್ತೆ ದಿನ ಪ್ರಯಾಣ ಮಾಡೋದು. ಹಾಗಿದ್ದಾಗ 2ನೇ ದಿನ ರಾತ್ರಿ ಒಂದು ನದಿಯ ತಟದಲ್ಲಿ ಅವರು ಊಟಕ್ಕೆ ನಿಲ್ಲಿಸ್ಬಿಟ್ಟು ಅವತ್ತು ನೈಟಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ದಿನ ಬೆಳಿಗ್ಗೆ ಹೊರಡೋದು ಅಂತಾಗುತ್ತೆ. ಹಾಗೆಲ್ಲರೂ ಊಟಕ್ಕೆಲ್ಲ ಅರೇಂಜ್ ಮಾಡ್ತಾ ಇದ್ದಾಗ ರಾವ್ ದುದಾಜಿಯವ್ರು ಮೀರಾ ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತ ನೋಡಿದಾಗ ಅವಳು ದೂರದಲ್ಲಿ ಒಂದು ಮರದ ಮೇಲೆ ಕುತ್ಕೊಂಡು ನದಿಯ ಆ ಕಡೆ ನೋಡ್ತಾ ಇರೋ ತರ ಕೂತಿರ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಕೇಳಿದಾಗ ಏನ್ ನೋಡ್ತಿದ್ಯಾ ಅಂದಾಗ ನದಿ ಆ ಕಡೆ ಒಬ್ರು ಸಂತರು ಕೂತಿದ್ದಾರೆ, ನಾನು ಅವ್ರು ನೋಡ್ತಾ ಇದ್ದೀನಿ, ನಂಗೆ ಅವ್ರನ್ನ ದರ್ಶನ ಮಾಡ್ಬೇಕು ಅಂತ ಅನ್ಸ್ತಿದೆ ಅಂತ ಹೇಳ್ತಾಳವಳು. ಅವಾಗ ಅದನ್ನ ನೋಡ್ದಂತ ರಾವ್ ದುದಾಜಿ ಅವ್ರ ಪರಿವಾರ ಜೊತೆಗೆ ಅಲ್ಲಿ ಹೋಗ್ಬಿಟ್ಟು ಸಂತರು ದರ್ಶನ ಮಾಡ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಅವರು ನಿವೃತ್ತಿ ನಾಥ್ಜಿ ಅವ್ರಿಗೆ ಇವ್ರನ್ನೆಲ್ಲ ನೋಡಿ ರಾಜ ಪರಿವಾರದವ್ರನ್ನ ನೋಡಿ ಸಂತೋಷ ಆಗುತ್ತೆ. ಹಾಗೆ ಅವರು ರಣಛೋಡ್ನಾಥ್ ಭಗವಾನ್ ನೋಡೋದಿಕ್ ದರ್ಶನ ಮಾಡಕ್ ಹೋಗ್ತಿದಾರೆ ಅಂದಾಗ ಸರಿ ನಾನು ಬರ್ತೀನಿ ಅಂತ ಹೇಳಿದಾಗ ರಾವ್ ದುದಾಜಿ ಸರಿ ನಿಮ್ಮಿಂದ ನಮಗೂ ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಪ್ರವಚನ ತಿಳ್ಕೊಬೋದು ಅಂತೆಲ್ಲ ಹೇಳ್ಬಿಟ್ಟು ಅವ್ರ ಜೊತೆಗೆ ಅವರು ಹೊರಡ್ತಾರೆ. ಹಾಗೆ ಅವ್ರ ಜೊತೆ ಹೊರಟಂತ ಮೀರಾ ಮತ್ತೆ ಕುಟುಂಬದವರು ರಣಛೋಡ್ನಾಥ್ ಭಗವಾನ್ ದರ್ಶನ ಮಾಡ್ಬಿಟ್ಟು ಬರ್ತಾರೆ. ಒಂದಿನ ಮೀರಾಬಾಯಿ ಹೂ ಕಟ್ತಾ ಕೂತ್ಕೊಂಡಿರ್ತಾಳೆ ತನ್ನ ಗಿರಿಧರನ್ಗೋಸ್ಕರ. ಅವಾಗ ಹೊರಗಡೆಯಿಂದ ಮಂಗಳವಾದ್ಯಗಳ ಸೌಂಡು ಅದೆಲ್ಲ ಕೇಳಿಸುತ್ತೆ. ಇವಳು ಏನಿದು ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟು ಮೇಲಿಂದ ನಿಂತ್ಕೊಂಡು ನೋಡ್ತಾ ಇದ್ರೆ ಮೆರವಣಿಗೆ ಹೋಗ್ತಾ ಇದೆ, ಕುದುರೆ ಹೋಗ್ತಾ ಇದೆ, ಅದ್ರ ಜೊತೆ ಒಂದು ಪಲ್ಲಕ್ಕಿ ಒಳಗೆ ಯಾರೋ ಇರೋ ತರ ಎಲ್ಲ ಕಾಣಿಸುತ್ತೆ. ಅವಳು ಓಡೋಗ್ಬಿಟ್ಟು ಅವ್ರ ಅಮ್ಮಂಗೆ ಕೇಳ್ತಾರೆ ಏನ್ ಹೋಗ್ತಾ ಇದೆ ಅಮ್ಮ, ಅದು ಏನು ಅಂತ. ಅವ್ರಂತಾರೆ ದಿಬ್ಬಣ ಹೋಗ್ತಾ ಇದೆ, ಮದ್ವೆ ದಿಬ್ಬಣ ಹೋಗ್ತಾ ಇದೆ ಅಂತ. ಮದ್ವೆ ದಿಬ್ಬಣ ಅಂದ್ರೆ ಏನು ಅಂದ್ರೆ ಇವಾಗ ಹುಡುಗ ಹುಡುಗಿ ಮದ್ವೆ ಆಗ್ಬೇಕಲ್ವಾ, ಅದಕ್ಕೆ ಹುಡುಗನ ದಿಬ್ಬಣ ಹೋಗ್ತಾ ಇದೆ ಅಂತ ಹೇಳ್ತಾರ ಅವ್ರು. ಅದನ್ನ ಹೇಳ್ದಂತ ಹೌದಾ, ಹುಡುಗ ಮತ್ತೆ ಎಲ್ಲಿದ್ದಾನೆ ಕಾಣಿಸ್ತಾ ಇಲ್ವಲ್ಲ ಅಂದಾಗ ಪಲ್ಲಕ್ಕಿ ಒಳಗಡೆ ಕುತ್ಕೊಂಡಿದಾರಲ್ವಾ ಅಲಂಕಾರ ಮಾಡ್ಕೊಂಡು, ಅವನೇ ಹುಡುಗ ಅಂತ ಹೇಳ್ತಾನೆ. ಇವಳಿಗೆ ಅದನ್ನ ನೋಡಿದ್ಕೊಳ್ಳ ಅನ್ಸುತ್ತೆ ನನಗೂ ಮದ್ವೆ ಆಗ್ಬೇಕು, ನನಗೂ ಹುಡುಗ ಬೇಕು, ನನಗೂ ಮದ್ವೆ ದಿಬ್ಬಣ ಬರ್ಬೇಕು, ನನ್ನ ಇದೇ ತರ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ. ಯಾವ ತರ ಅಂತಂದ್ರೆ ದ್ವಾಪರದಲ್ಲಿ ಶ್ರೀಧಾಮ ಹೆಂಡತಿ ಕರ್ಕೊಂಬರ್ತೀನಿ ಅಂತ ಹೋದಾಗ ಕೃಷ್ಣ ತಾಯಿ ಯಶೋದೆ ಬಳಿಗೆ ಹೋಗಿ ಗಲಾಟೆ ಮಾಡ್ತಾನಲ್ವಾ, ಸೇಮ್ ಅದೇ ತರ ಮೀರಾ ತಾಯಿ ಹತ್ರ ನನಗೂ ಹುಡುಗ ಬೇಕು, ನನಗೂ ಗಂಡ ಬೇಕು, ನನಗೂ ದಿಬ್ಬಣ ಬರ್ಬೇಕು ಅಂತ ಹಠ ಮಾಡ್ತಾಳೆ. ಅದನ್ನ ನೋಡ್ದಂತ ತಾಯಿ ನೀನ್ ಇನ್ನೂ ಚಿಕ್ಕೋಳು, ನೀನ್ ಇನ್ನೂ ದೊಡ್ಡೋಳಾಗು, ನಿನಗೂ ಹುಡುಕಿ ತರ್ತೀವಿ, ಮದ್ವೆ ಮಾಡ್ತೀವಿ ಅಂತ ಹೇಳಿದ್ರೆ ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ಇವತ್ತೇ ಬೇಕು, ನಾನು ನೋಡ್ಬೇಕು ನನ್ನ ಹುಡುಗ, ನನ್ನ ಗಂಡ ಹೇಗಿದ್ದಾನೆ ನೋಡ್ಬೇಕು ನಾನು ಅಂತ ಹೇಳ್ಬಿಟ್ಟು ತುಂಬಾ ಹಠ ಮಾಡ್ತಾಳೆ. ಅಳೋಕೆ ಶುರು ಮಾಡ್ಬಿಡ್ತಾಳೆ. ಅದನ್ನ ನೋಡ್ದಂತ ಅವ್ರ ಅಮ್ಮಂಗ ಅನ್ಸುತ್ತೆ ಇಷ್ಟಕ್ಕೆಲ್ಲ ಅಳ್ತಾರ, ಇದನ್ನ ಏನ್ ಮಾಡ್ತಿದ್ಯಾ ನೀನು ಅಂತ ಆ ಕಡೆ ನೋಡ್ಬೇಕಾದ್ರೆ ಅವರಿಗೆ ಅವಳು ಪೂಜೆ ಮಾಡ್ತಾ ಇದ್ದಂತ ಗಿರಿಧರನ್ ಕಾಣಿಸ್ತಾನೆ. ಗಿರಿಧರನ್ ಮೂರ್ತಿ ಕಾಣಿಸುತ್ತೆ, ಅಂದ್ರೆ ಕೃಷ್ಣನ್ ಮೂರ್ತಿ ಕಾಣುತ್ತೆ. ಅವಾಗ ಅವ್ರಿಗೇನೋ ಮನ್ಸಿಗೆ ಬಂದ್ಬಿಟ್ಟು ಅವ್ರು ಅಂತಾರೆ ಸರಿ ಬಾ ನಿನ್ ಗಂಡನ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಗಿರಿಧರನ್ ಎದುರುಗಡೆ ನಿಲ್ಸಿ ನೋಡು ಇವ್ರೇನೆ ನಿನ್ ಗಂಡ ಆಯ್ತಾ, ಇವ್ರ ಜೊತೆಗೆ ನಿಂಗ್ ಮದುವೆ ಆಗೋದು ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಅದನ್ನ ನೋಡ್ದಂತ ಮೀರಾಗೆ ಗಿರಿಧರ ನನ್ ಗಂಡನ ಅಂತ ಹೇಳ್ಬಿಟ್ಟು ಆ ಕ್ಷಣ ಹೆಂಗಾಗತ್ತಂದ್ರೆ ಅಲ್ಲಿ ತನಕ ಗಿರಿಧರ ಅಂದ್ರೆ ಕೃಷ್ಣನ ಮೇಲಿದ್ದಂತ ಭಕ್ತಿಯ ಭಾವ ಪ್ರೇಮ ಭಾವವಾಗಿ ಬದಲಾಗುತ್ತೆ. ಅದ್ರ ನಂತರ ಅವಳಿಗೆ ಕೃಷ್ಣನನ್ನ ಕಣ್ಣೆತ್ ನೋಡೋದಕ್ಕೂ ಏನೋ ನಾಚಿಕೆ ಸಂಕೋಚ. ಅಲ್ಲಿ ಅವಳಿಗೆ ಮೂರ್ತಿ ಅಂತ ಅನ್ಸಲ್ಲ, ನಿಜವಾಗೂನು ಯಾರೋ ಇದ್ದಾರೆ, ನಿಜವಾಗೂ ಕೃಷ್ಣ ನನ್ನ ನೋಡ್ತಿದ್ದಾನೆ ಅಂತಾನೆ ಅವಳ ಭಾವನೆ ಇರುತ್ತೆ. ಭಕ್ತಿಯ ಭಾವ ಇರೋದು ಪ್ರೇಮ ಭಾವವಾಗಿ ಬದಲಾಗುತ್ತೆ. ಅದ್ರ ನಂತರ ಕೃಷ್ಣನನ್ನ ಅವಳು ತನ್ನ ಸರ್ವಸ್ವ ಅಂತಾನೆ ಅನ್ಕೊಂಡ್ಬಿಡ್ತಾಳೆ. ಕೃಷ್ಣನ್ಗಿಂತ ಅವಳಿಗೆ ಜಾಸ್ತಿ ಬೇರೆ ಏನೋ ಇದೆ ಅಂತಾನೆ ಅನ್ಸಲ್ಲ. ಯಾಕಂದ್ರೆ ಪ್ರೀತಿ ಅಂತ ಆದಾಗ ನಾವು ಮನುಷ್ಯರ ಮೇಲೆ ಮಾಡ್ತೀವಿ ಪ್ರೀತಿ, ಅವಾಗೇ ನಾವು ಯಾಕಂದ್ರೆ ಪ್ರೀತಿ ಅಂತ ಆದಾಗ ನಾವು ಪ್ರೀತಿಸಿರೋ ವ್ಯಕ್ತಿ ನಮ್ಗೆ ಸರ್ವಸ್ವ ಅಂತಾನೆ ಅನ್ಸೋದು. ಆದ್ರೆ ಇಲ್ಲಿ ಮೀರಂಗೆ ಯಾರೋ ಮಾನವರು ಸರ್ವಸ್ವ ಅನ್ಸಿಲ್ಲ, ಅವಳಿಗೆ ಸರ್ವಸ್ವ ಅನ್ಸಿರೋದು ಕೃಷ್ಣ. ಎಂತ ಸಂದರ್ಭ ಬಂದ್ರೂ ಅವಳು ಕೃಷ್ಣನನ್ನ ಬಿಡೋದಿಲ್ಲ. ಕೃಷ್ಣನ ಮೇಲಿರೋ ವಿಶ್ವಾಸ ನಂಬಿಕೆ ಅವಳಿಗೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಬಿಟ್ರೆ ಬೇರೆ ಏನೂ ಅಲ್ಲಿ
ಒಂಚೂರು ಅಪನಂಬಿಕೆ ಅನ್ನೋದು ಕಾಣಿಸೋದೇ ಇಲ್ಲ. ಯಾಕಂದ್ರೆ ಕೃಷ್ಣ ಅವಳಿಗೆ ತನ್ನ ಎದುರುಗಡೆ ಇಲ್ಲದೆ ಹೋದ್ರೂ ಅವಳಿಗೆ ತಾನಿದ್ದೀನಿ ಅನ್ನುವಂಥ ಒಂದು ಸೂಚನೆಗಳನ್ನ ಕೊಡ್ತಾನೆ ಇರ್ತಾನೆ. ಆ ದಿನದ ನಂತರ ಅವಳು ಕೃಷ್ಣನನ್ನು ನೋಡುವಂಥ ರೀತಿನೇ ಬದಲಾಗುತ್ತೆ. ಅಲ್ಲಿ ಕೋಣೆ ಒಳಗೆ ಬರಬೇಕಾದ್ರೂ ಅವಳು ಏನೋ ಒಂಥರ ನಾಚಿಕೆಯಿಂದ ಗಂಡನ ಎದುರುಗಡೆ ಹೆಂಡತಿ ಹೇಗೆ ಬರ್ತಾಳಲ್ವ ಆ ಥರನೇ ಬರೋದು. ಅವಳಿಗೆ ಗೊತ್ತಿಲ್ಲದೇನೆ ಅವಳೆಲ್ಲ ಬದಲಾವಣೆಗಳು ಆಗ್ಬಿಡುತ್ತೆ. ಅರಮನೆಯಲ್ಲಿ ಶಾಮಕುಂಜ್ ಅಂತ ಇರುತ್ತೆ, ಅಂದ್ರೆ ಒಂದು ಪುಟ್ಟದಾದಂಥ ಕೆರೆ ನಿರ್ಮಾಣ ಮಾಡಿರ್ತಾರೆ ಮೀರಾಗೋಸ್ಕರನೇ. ಅದನ್ನ ಶಾಮಕುಂಜ್ ಅಂತ ಕರೀತಾರೆ. ಒಂದಿನ ಏನಾಗುತ್ತೆ, ಮೀರಾಬಾಯಿ ದೇವರಿಗೆ ನೈವೇದ್ಯ ಎಲ್ಲ ಇಟ್ಬಿಟ್ಟು, ದೇವ್ರ ನೈವೇದ್ಯ ಆದ್ಮೇಲೆ ಸ್ವಲ್ಪ ಹೊತ್ತು ನಾವು ಹೊರಗಡೆ ಇರ್ಬೇಕಾಗತ್ತೆ. ಹಾಗೆ ಅವಳು ನೈವೇದ್ಯ ಇಟ್ಬಿಟ್ಟು ಶಾಮಕುಂಜ್ ಹತ್ರ ಬಂದು ಕುತ್ಕೊಂಡು ಅಲ್ಲಿ ಕೆರೆಯಲ್ಲಿರೋಂಥ ನೀರನ್ನೇ ನೋಡ್ತಿರ್ತಾಳೆ. ಅವಳಿಗೆ ಆ ನೀರನ್ನ ನೋಡ್ತಾ ಇದ್ರೆ ಆ ನೀರು ಕೂಡ ಫುಲ್ ನೀಲಿ ಕಲರಲ್ಲಿರುತ್ತೆ. ಸಂಜೆ ಹೊತ್ತು ಅಂದ್ರೆ ರಾತ್ರಿ ಹೊತ್ತು ಅಲ್ಲಲ್ಲೇ ಇದು ಕಾಣಿಸ್ತಿದೆ, ನಕ್ಷತ್ರಗಳ ಪ್ರತಿಬಿಂಬ ಕಾಣಿಸ್ತಿರುತ್ತೆ. ಅದನ್ನ ನೋಡಿದಾಗ ಅವಳಿಗೆ ನೀರಂತಲ್ಲ, ಎಲ್ಲೇನೆ ನೀಲಿ ಕಲರ್ ಕಾಣಿಸ್ಬಿಟ್ರೆ ಅವಳಿಗೆ ಅಲ್ಲೆಲ್ಲ ಕೃಷ್ಣನನ್ನೇ ಕಂಡಂಗೆ ಆಗ್ತಿತ್ತು. ಅಂಥದ್ರಲ್ಲಿ ಆ ನೀಲಿ ಬಣ್ಣ ಹಿಂಗ್ ನೋಡ್ತಾ ಇದ್ದಾಳೆ. ನೋಡ್ತಾ ಇರ್ಬೇಕಾದ್ರೆ ಅವಳಿಗೆ ಆ ನೀರಲ್ಲಿ ಕೃಷ್ಣನ ಕಮಲದ ಕಣ್ಣುಗಳ ದರ್ಶನ ಆಗುತ್ತೆ. ಹಂಗೇನೆ ಅವನ ಮೂಗು, ಅವನ ತುಟಿ, ಅವನ ಗುಂಗುರು ಕೂದಲು, ನವಿಲ್ಗರಿ ನೀರಲ್ಲಿ ಪೂರ್ತಿಯಾಗಿ ಕೃಷ್ಣನ ದರ್ಶನ ಅವಳಿಗಾಗುತ್ತೆ. ಅದೇ ಸುಗಂಧ ಯಾವ ತರ ಅಂದ್ರೆ, ಮಾಧವಿ ಯಮುನಾ ತಟದಲ್ಲಿ ಬೆಳಗಿನ ಜಾವ ಕೃಷ್ಣನ ನೋಡಿ ಸ್ತಂಭೀಭೂತಳಾಗಿ ನಿಂತಿರ್ತಾಳಲ್ವ, ಅದೇ ಮುಖ, ಅದೇ ಚಹರೆ ಆ ನೀರಲ್ಲಿ ಕಾಣಿಸುತ್ತೆ. ಅದನ್ನ ನೋಡಿದಂತ ಮೀರಾಗೆ ಈ ಪ್ರಪಂಚವನ್ನೇ ಮರ್ತು ಬಿಡ್ತಾಳ ಅವಳು. ಅವಳು ನೀರಲ್ಲಿ ಇಳಿತಾ ಇದ್ರೆ ಅವಳಿಗೆ ಕೇಳಿಸ್ತಾ ಇದೆ, ನಿನ್ ಹೆಸರೇನು ಅಂತ ಕೇಳ್ದಂಗೆ. ಇವಳು ಮೀರಾ ಅಂತಾಳೆ. ಮೀರಾ, ನಿನ್ ಹೆಸರು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಕ್ಕದಂಗೆ ಅನ್ಸುತ್ತೆ. ಆಮೇಲೆ ಅದು ಕೃಷ್ಣನೇ ಮಾತಾಡ್ತಾ ಇರೋದು, ಬಟ್ ಅವಳಿಗೆ ಕೇಳಿಸ್ತಾ ಇದೆ ಅದು. ಅವನಂತಾನೆ, ನೀನ್ ಯಾಕೆ ನೀರಲ್ಲಿ ಬೀಳ್ತಿದ್ಯಾ, ಬಿದ್ದೋಗ್ತೀಯ ಇವಾಗ ಅಂತ ಹೇಳೋದಕ್ಕೂ ನೀರಲ್ಲಿ ಅವಳು ಬಿದ್ಬಿಡ್ತಾಳೆ. ಅಲ್ಲಿದ್ದಂಥ ಸಖಿಯರೆಲ್ಲ ಬಂದ್ಬಿಟ್ಟು ಅವಳಿಗೆ ಎತ್ತಿ ಮಲಗಿಸಿ ಉಪಚಾರ ಮಾಡ್ತಾರೆ. ಅವಳಿಗೆ ಎಚ್ಚರ ಆಗುತ್ತೆ, ಆದ್ರೆ ಬೇರೆ ಏನೂ ಅವಳಿಗೆ ಗೊತ್ತಾಗಲ್ಲ. ಆಗಿರುವಾಗೇನೆ ಕೃಷ್ಣ ಜನ್ಮಾಷ್ಟಮಿಯ ದಿನ ಬಂದಿರುತ್ತೆ. ನಾಳೆ ಜನ್ಮಾಷ್ಟಮಿ ಅಂದ್ರೆ ಮೇಡ್ತದಲ್ಲಿ ಇವತ್ತಿಂದನೇ ಎಲ್ಲ ಸಂಭ್ರಮಾಚರಣೆ ಸಡಗರ ಶುರುವಾಗಿರುತ್ತೆ. ಆದ್ರೆ ಮೀರಾಬಾಯಿ ಮಾತ್ರ ತುಂಬಾ ಉದಾಸೀನವಾಗಿ ಕುತ್ಕೊಂಡಿರ್ತಾಳೆ. ಹಾಗೆ ನೋಡಿದ್ರೆ ಎಲ್ಲರಿಗಿಂತ ಖುಷಿಯಾಗಿರ್ಬೇಕಾಗಿದ್ದೇ ಅವಳಾಗಿರುತ್ತೆ. ಅದನ್ನ ನೋಡಿದಂತ ಅವಳ ಸಖಿಯರೆಲ್ಲ ಬಂದಿರ್ತಾರೆ, ಯಾಕೆ ಹೀಗಿದೆಯಾ ಅಂತ. ಅವಳಂತಾಳೆ, 10 ವರ್ಷದಿಂದ ಕಾಯ್ತಾ ಇದ್ದೀನಿ ಅವನಿಗೆ, ಇನ್ನೂ ಬಂದು ನನ್ನನ್ನು ನೋಡಿಲ್ಲ, ನನ್ನನ್ನು ಮಾತಾಡ್ಸಿಲ್ಲ, ನನಗೆ ಬೇಜಾರಾಗಲ್ವಾ, ಯಾವಾಗ ಬರ್ತಾನೋ ಏನೋ, ಇವತ್ತು ಬಂದಿಲ್ಲ ಅಂದ್ರೆ ಹೇಗೆ ಅಂತ ಅವಳಿಗೆ ಬೇಜಾರಾಗುತ್ತೆ. 10 ವರ್ಷದಿಂದ ಕಾಯ್ತಾ ಇದೀನಿ, ಬಂದಿಲ್ವಲ್ಲ ಅಂತ. ಅದಕ್ಕೆ ಅವಳ ಸಖಿಯರು ಹೇಳ್ತಾರೆ, ನೀನ್ ಇವತ್ತು ಬರ್ತಾನಲ್ವಾ, ಇವತ್ತೇ ನೀನ್ ಹೀಗಿಟ್ಬಿಟ್ರೆ ಹೇಗೆ ಅಂದಾಗ ಅವಳಿಗೆ ತಕ್ಷಣ ಚೈತನ್ಯ ಬಂದಂಗಾಗುತ್ತೆ. ಅವಳಂತಾಳೆ, ನಿಜವಾಗೂ ಇವತ್ತು ಬರ್ತಾನ ಅಂತ. ಅವ್ರು, ಹೌದು ಬರ್ತಾರೆ, ನೀನ್ ಬೇಗ ನೀನು ಅಲಂಕಾರ ಮಾಡ್ಕೊಂಡು ನಿನ್ ಗಿರಿಧರನಿಗೂ ಎಲ್ಲ ತರ ಅಲಂಕಾರ ಮಾಡು ಅಂತ. ತಕ್ಷಣ ಖುಷಿಯಾಗಿರೋಂಥ ಮೀರಾ ಓಡೋಗ್ಬಿಟ್ಟು, ನಾನು ಇವತ್ತು ಫುಲ್ ಅಲಂಕಾರ ಮಾಡಬೇಕು, ಅದೇನೇನು ತಗೊಂಬಂದು ಅಲಂಕಾರ ಮಾಡ್ತೀರಾ ಮಾಡಿ ಅಂತಾರೆ. ಯಾಕಂದ್ರೆ ಅಲ್ಲಿ ತನಕ ಮೀರಾ ಯಾವ ಅಲಂಕಾರನೂ ಮಾಡ್ಕೊಳಲ್ಲ, ಜಸ್ಟ್ ಒಂದು ಕಾಡಿಗೆ ಎಲ್ಲ ಮುಖದ ತುಂಬ ಬಡ್ಕೊಂಡ್ಬಿಟ್ಟು ಒಂದು ನಾಮ ಇಟ್ಕೊಂಡ್ಬಿಟ್ರೆ ಆಯ್ತು. ಯಾರು ಕೇಳಿದ್ರೆ ಕೃಷ್ಣನಿಗೆ ಕಪ್ಪು ಅಂದ್ರೆ ಇಷ್ಟ ಅಲ್ವಾ, ಕಪ್ಪು ಬಣ್ಣ ಇಷ್ಟ, ನಾನು ಅದಕ್ಕೆ ಅವನಿಗೆ ಏನು ಇಷ್ಟನೋ ಹಾಗೇನೆ ಇರ್ತೀನಿ ಅಂತ ಹೇಳ್ತಾಳೆ. ಅದನ್ನ ಅವಳು ಅಲಂಕಾರ ಮಾಡ್ಕೊಳ್ತಾಳೆ ಅಂತ ಗೊತ್ತಾದ ಕೂಡ ಅರಮನೆಯಲ್ಲಿ ಎಲ್ಲರೂ ತುಂಬಾ ಖುಷಿ ಪಟ್ಬಿಡ್ತಾರೆ. ಅಂತೂ ಇವತ್ತು ಮೀರಾ ಅಲಂಕಾರ ಮಾಡ್ಕೊಳ್ತಾಳೆ ಅಂತ. ಹಾಗೆ ಅಲಂಕಾರ ಮಾಡ್ಕೊಂಡಂತ ಮೀರಾ ತನ್ನ ಅರಮನೆಯಲ್ಲಿರುವಂತ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಭಜನೆ ಎಲ್ಲ ಹಾಡ್ಬಿಟ್ಟು ನಂತರ ದೇವರಿಗೆ ಅಲಂಕಾರ ನೈವೇದ್ಯ ಎಲ್ಲ ಮುಗಿಸಿ ಶಾಮಕುಂಜದಲ್ಲಿ ಬಂದು ಕೂತಿರ್ತಾಳೆ. ಅವಾಗ ಮುಂಚಿನ ದಿನ ಯಾವ ರೀತಿ ಅವಳಿಗೆ ಕೃಷ್ಣನ ದರ್ಶನ ಆಗಿತ್ತಲ್ವಾ, ಯಮುನಾ ತೀರದಲ್ಲಿ ಆಗಿತ್ತಲ್ವಾ, ಸೇಮ್ ಅದೇ ತರ ಅಲ್ಲೂ ದರ್ಶನ ಆಗುತ್ತೆ. ದರ್ಶನ ಆದ ನಂತರ ನೆಕ್ಸ್ಟ್ ಡೇ ಅವಳು ವೃಂದಾವನದಿಂದ ಸಂತರು ಬಂದಿರ್ತಾರಲ್ವ, ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ, ನನಗೂ ವೃಂದಾವನ ನೋಡ್ಬೇಕು ಅಂತ ಆಸೆ, ಯಾವಾಗ ನಾನು ನಿಮ್ ಜೊತೆ ಬರಲಾ ಇವತ್ತೇನೆ ಅಂತ. ಅದಕ್ಕೆ ಅವ್ರು ಅಂತಾರೆ,
ಕರ್ಕೊಂಡು ಹೋಗೋದಕ್ಕೆ ನನಗೂ ಇಷ್ಟ, ಆದರೆ ನೀನು ರಾಜಮಂತಂದವಳು, ನಿನ್ನನ್ನು ನಾವು ಹಾಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ನೀನೊಂದು ಪತ್ರ ಬರೆದುಕೊಡು ಅಂತ ಹೇಳಿದಾಗ ಇವಳು ಓಡೋಗ್ಬಿಟ್ಟು ತನ್ನ ಕೃಷ್ಣನಿಗೆ ಪತ್ರ ಬರೆಯೋಕ್ಕಂತ ಹೋಗ್ತಾಳೆ. ಬಟ್ ಆಗಲ್ಲ, ಪದಗಳೇ ಸಿಗಲ್ಲ ಅವಳಿಗೆ, ಏನು ಬರಿಬೇಕು ಅಂತ ಗೊತ್ತಾಗಲ್ಲ. ಹಾಗೆಲ್ಲ ಆದ ನಂತರ ಒಂದಿನ ಗುರು ಪೂರ್ಣಿಮೆ ದಿನ ಬರುತ್ತೆ. ಅವತ್ತಿನ ಹಿಂದಿನ ದಿನ ಅವಳು ಅಂದ್ಕೊಳ್ತಾಳೆ, ನನಗೂ ಒಬ್ರು ಯೋಗ ಗುರು ಇರಬೇಕು ಅಂತ ಹೇಳಿ ರಾತ್ರಿ ಗಿರಿಧರನ್ ಪೂಜೆ ಮಾಡಿ ಅವಳು ಅಂದ್ಕೊಳ್ತಾಳೆ, ನಾಳೆ ಯಾರು ನಮ್ಮ ಮನೆಗೆ ಆಗಮಿಸ್ತಾರೋ ಅವ್ರನ್ನೇ ನಾನು ಯೋಗ ಗುರು ಅಂತ ಸ್ವೀಕಾರ ಮಾಡ್ತೀನಿ ಅಂತ ಮಲಗ್ತಾಳೆ. ಅವಾಗ ಕನಸಲ್ಲಿ ಅವಳಿಗೇನ ಕಾಣುತ್ತೆ ಅಂದರೆ, ಪಾಂಡವರು ಕೃಷ್ಣನಿಗೆ ಹಸ್ತಿನಾಪುರದ ತಮ್ಮ ಸಭಾಂಗಣದಲ್ಲಿ ಪಾದ ಪೂಜೆ ಮಾಡಿ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳಿರುವಂಥ ಮಾತು ಅವಳಿಗೆ ಕನಸಲ್ಲಿ ಬರುತ್ತೆ. ಬೆಳಿಗ್ಗೆ ಎದ್ದಂಥ ಮೀರಾ ಕೃಷ್ಣ ಹತ್ರ ಹೋಗಿ ಹೇಳ್ತಾಳೆ, ನಿನ್ನೆ ಗುರು ಅಂತ ಕರ್ಕೊಳ್ಳಿ ಅಂತ ಹಂಗೆ ಕನಸಲ್ಲಿ ಬಂದಿರೋದಾ, ಆದರೆ ನೀನು ಜಗತ್ತಿಗೆಲ್ಲ ಗುರು ಆಗಿರ್ಬೋದು, ನನಗೆ ಮಾತ್ರ ನೀನು ಗಂಡನೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಆದರೆ ಅವತ್ತು ಅವಳ ಸಂಕಲ್ಪದ ರೀತಿನೇ ಶ್ರೀ ರಹದಾಸ್ಜಿ ಅನ್ನೋರು ಅವ್ರ ಮನೆಗೆ ಆಗಮಿಸಿರ್ತಾರೆ. ಅವಳಿಗೆ ಅವ್ರನ್ನ ನೋಡಿ ತುಂಬ ಖುಷಿಯಾಗುತ್ತೆ. ನಾನು ಇವರನ್ನೇ ನನ್ನ ಗುರುವಾಗಿ ಸ್ವೀಕರಿಸ್ತೀನಿ ಅಂತ ಅವರಿಗೆ ಪಾದ ಪೂಜೆ ಮಾಡಿ ಅವರಿಂದ ಆಶೀರ್ವಾದ ತಗೊಳ್ತಾಳೆ. ಅದನ್ನು ತಿಳ್ಕೊಂಡಂಥ ರಾಧಾಸ್ಜಿ ಅವ್ರಿಗೂ ತುಂಬ ಖುಷಿಯಾಗಿ ಅವರು ತಮ್ಮ ಕೊರಳಲ್ಲಿರುವಂಥ ತುಳಸಿ ಮಾಲೆಯನ್ನು ತೆಗೆದ್ಬಿಟ್ಟು ಅವಳು ಕೊರಳಿಗೆ ಹಾಕ್ತಾರೆ. ಅವಳು ಮೊದಲನೇ ಬಾರಿ ತುಳಸಿ ಮಾಲೆ ಧರಿಸಿರೋದು ರಹದಾಸ್ಜಿಯವರಿಂದ. ಹಾಗೆ ಅವ್ರ ತಂಪೂರಿಯನ್ನು ಕೂಡ ಅವಳಿಗೆ ಕೊಡ್ತಾರೆ. ಅದ್ರ ನಂತರ ಅವಳು ಆ ತಂಪೂರಿ ಇಟ್ಬಿಟ್ಟು ಅನೇಕ ಭಜನೆಗಳನ್ನ ಕೃಷ್ಣನ ಮೇಲೆ ಹಾಡ್ತಾ ಹೋಗ್ತಾಳೆ. ಇದೆಲ್ಲ ಇರ್ಬೇಕಾದ್ರೇನೆ ಅವಳಿಗೆ ಮನೆಯಲ್ಲಿ ಮದುವೆ ಮಾತುಕತೆ ಶುರುವಾಗುತ್ತೆ. ಅವಾಗ ಅವಳು ನನಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ರಾವದೂತಾಜಿ ಹತ್ರ ತನ್ನ ತಾತನ ಹತ್ರ ಹೋಗ್ಬಿಟ್ಟು ಅಂತೂ ಅವರು ಆ ಕ್ಷಣಕ್ಕೆ, ನಾನಿರೋ ತನಕ ಅಂತೂ ನಿನಗೆ ಮದುವೆ ಮಾಡಲ್ಲ, ನೀನೇನು ಯೋಚನೆ ಮಾಡಬೇಡ, ಆದರೆ ನಿಂಗೆ ಯಾಕೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಅವಳು ಅಂತಾಳೆ, ನಂಗೆ ಆಗಲೇ ಗಂಡ ಇದ್ದಾನೆ, ನಮ್ಮ ಅಮ್ಮನೇ ಹೇಳಿದ್ದಾರೆ, ಅಂಥದ್ರಲ್ಲಿ ನೀವು ಇನ್ನೊಬ್ರು ಮದುವೆ ಹೇಗೆ ಮಾಡಿಸ್ಕೊಡ್ತೀರಾ ನನಗೆ ಅಂತ ಹೇಳಿಬಿಟ್ಟು ಅವಳು ಮದುವೆ ಆಗೋದಕ್ಕೆ ಒಪ್ಪೋದಿಲ್ಲ. ತುಂಬ ಹತ್ತು ಕರೆದು ಎಲ್ಲ ಮಾಡಿ ರಾವದೂತಾಜಿ ಸದ್ಯದ ಮಟ್ಟಿಗೆ ಅದನ್ನು ಸ್ಟಾಪ್ ಮಾಡಿಸಿರ್ತಾರೆ. ಆದರೆ ಸ್ವಲ್ಪ ಕಾಲದ ನಂತರ ರಾವದೂತಾಜಿಯವರ ಆರೋಗ್ಯದಲ್ಲಿ ತುಂಬ ಏರುಪೇರಾಗಿ ಅವರು ಅಸುನೀಗ್ತಾರೆ. ಅದರ ನಂತರ ಅವಳು ಏನು ಮಾಡೋಕ್ಕಾಗಲ್ಲ, ಇನ್ನು ಮದುವೆ ಮಾತುಕತೆ ಜೋರಾಗಿಯೇ ನಡೆಯುತ್ತೆ. ಮೇವಾಡದ ರಾಜ ಭೋಜರಾಜನ ಸಂಬಂಧವನ್ನ ಅವಳ ಅತ್ತೆ ತಗೊಂಡ್ಬರ್ತಾರೆ. ಆ ಅತ್ತೆಯನ್ನ ಕರ್ಕೊಂಡು ಹೋಗುವಂತ ನೆಪದಲ್ಲಿ, ಹಾಗೆ ಮೀರಾಬಾಯಿಯನ್ನ ನೋಡ್ಕೊಂಡು ಹೋಗೋ ನೆಪದಲ್ಲಿ ಭೋಜರಾಜ ಅವತ್ತು ಅರಮನೆಗೆ ಬಂದಿರ್ತಾರೆ. ಆದ್ರೆ ಅವ್ರು ಬರ್ತಾರೆ ಅಂತ ಮೀರಾಗೆ ಯಾವ ಸೂಚನೆ ಇರಲ್ಲ. ಅವಳು ಶ್ಯಾಮಕುಂಜದಲ್ಲಿ ತನ್ನ ಭಜನೆ ಹಾಡ್ತಾ ಇರ್ತಾಳೆ. ಆ ಹಾಡಿನ ಸ್ವರ ಕೇಳಿಸ್ಕೊಂಡಂತ ಭೋಜರಾಜ ಕೇಳ್ತಾರೆ, ಯಾರು ಹಾಡ್ತಾ ಇರೋದು ಅಂತ. ಅದಕ್ಕೆ ಹೇಳ್ತಾರೆ, ನಮ್ಮ ಮೀರಾ ಹಾಡ್ತಿದ್ದಾರೆ ಅಂದಾಗ ಅವ್ರು ಅದೇ ಸ್ವರ ಅನುಸರಿಸ್ಕೊಂಡು ಬಂದು ಮೀರಾನ ಹತ್ರ ಮಾತುಕತೆಗೆ ಬರ್ತಾರೆ. ಅವಳಿಗೆ ಫಸ್ಟಿಗೆ ಮಾತಾಡೋದಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಅವ್ರು ಅಂತಾರೆ, ಯಾಕೆ ಏನು ಅಂತ ಕೇಳಿದಾಗ ಅವಳು ಅಂತಾಳೆ, ನಂಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ. ಅವಳಿಗೆ ಯಾವ ಭಯನೂ ಇಲ್ಲ. ಅವಳಿಗೆ ತನ್ನ ಮನ್ಸಿಗೆ ಅನ್ಸಿರೋದನ್ನ ಅವಳು ಡೈರೆಕ್ಟಾಗಿ ಹೇಳ್ತಿದ್ಲು. ಅವಳು ಅದನ್ನೇ ಹೇಳ್ತಾರೆ. ಅವ್ರು ಕೇಳ್ತಾರೆ, ಯಾಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ, ನನಗೆ ಆಗಲೇ ಮದುವೆ ಆಗಿದೆ, ನಾನು ಯಾರ್ದೋ ಹೆಂಡತಿ, ನಾನು ಬೇರೆಯವ್ರ ಹೆಂಡತಿ, ಬೇರೆಯವ್ರ ನೀವು ಹೇಗೆ ಮದುವೆ ಆಗ್ತೀರಾ? ಒಬ್ಬೊಬ್ರು ಎಷ್ಟು ಸಲ ಮದುವೆ ಆಗೋಕ್ಕಾಗತ್ತೆ? ನಾನು ಆಲ್ರೆಡಿ ಬೇರೆ ಮದುವೆ ಆಗಿದ್ದೀನಿ, ಎಲ್ಲರಿಗೂ ಗೊತ್ತಿದೆ, ನಮ್ಮ ಅಮ್ಮನಿಗೆ ಗೊತ್ತಿದೆ, ಆದರೂ ಅವ್ರು ನನ್ನ ಮದುವೆ ಮಾಡಿಸ್ತಿದ್ದಾರೆ ನಿಮ್ಮ ಜೊತೆ ಅಂತಾರೆ. ಅವರಿಗೆ ವಿಚಿತ್ರ ಆಗುತ್ತೆ, ಮದುವೆ ಆಗಿದೆ, ಯಾರ ಜೊತೆ ಆಗಿದೆ ಅಂದಾಗ, ನನ್ನ ಗಿರಿಧರನ್ ಜೊತೆಗಾಗಿದೆ, ನನ್ನ ಕೃಷ್ಣನ ಜೊತೆಗೆ ನಂಗೆ ಮದುವೆ ಆಗಿದೆ ಅಂತ ಹೇಳ್ತಾಳೆ. ಅವಾಗ ಅವ್ರು ಅಂತಾರೆ, ಹೌದಾ, ಹಾಗಾದ್ರೆ ಇದನ್ನ ನಿಮ್ಮ ಪ್ರಪಂಚ ಸಮಾಜ ಎಲ್ಲ ಒಪ್ಕೊಳ್ಳುತ್ತಾ ಮೀರಾ ಅಂತ ಕೇಳಿದಾಗ ಅವಳು, ಯಾರು ಒಪ್ಕೊಳ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ, ನಾನು ಒಪ್ಕೊಳ್ತೀನಿ, ನಂಗೆ ನಂಬಿಕೆ ಇದೆ ಅಂತ. ಅಂದ್ರೆ ಅವಳ ನಂಬಿಕೆ ಮೇಲೆ ಅವಳಿಗಷ್ಟು ವಿಶ್ವಾಸ ಇರುತ್ತೆ. ಅವ್ರು ನನ್ನ ಸರ್ವಸ್ವ, ನನ್ನ ಕೃಷ್ಣನೇ ನನ್ನ ಸರ್ವಸ್ವ ಅಂತ ಹೇಳ್ತಾಳೆ. ಅದನ್ನ ಕೇಳ್ದಂತ ಭೋಜರಾಜ್ ಹೇಳ್ತಾರೆ, ಇದನ್ನ ಎಲ್ಲರೂ ಒಪ್ಕೊಳ್ಳೋದಿಲ್ಲ ಮೀರಾ, ಇವಾಗ ನಾನು ಬೇಡ ಅಂತ ಹೋದ್ರು ಬೇರೆ ಒಂದು ಸಂಬಂಧ ಬರುತ್ತೆ, ಅವ್ರ ಜೊತೆಗೆ ಮದುವೆ ಮಾಡ್ತಾರೆ, ಅದ್ರಿಗಿಂತ ನನ್ನನ್ನು ಮದುವೆ ಆಗೋ, ನಂದು ನಿಂದು ಯಾವತ್ತೂ ಗಂಡ ಹೆಂಡತಿ ಸಂಬಂಧ ಆಗಿರಲ್ಲ, ನಾವು ಯಾವತ್ತೂ ಮಿತ್ರರಾಗಿರ್ತೀವಿ, ನಾನು ನಿನಗೆ ಇದನ್ನ ಪ್ರಮಾಣ ಮಾಡ್ತೀನಿ ಅಂತ ಪ್ರಮಾಣ ಮಾಡ್ತಾರೆ. ಅವ್ರ ಮಾತಿಗೆ ಮೀರಾ ಏನು ಹೇಳೋದಿಲ್ಲ, ಹಾಗೆ ಹೊರಟೋಗ್ತಾಳೆ. ಮೀರಾ ಮತ್ತೆ ಭೋಜರಾಜನ ಮದುವೆಯ ಕಾರ್ಯಗಳು ಬೇಗನೆ ಶುರುವಾಗ್ಬಿಡುತ್ತೆ. ಎಲ್ಲ ತಕ್ಷಣಕ್ಕೆ ಶುರುವಾಗ್ಬಿಡುತ್ತೆ.
ಅದನ್ನ ನೋಡ್ದಂತ ಮೀರಾ ತುಂಬಾ ಬೇಜಾರಾಗುತ್ತೆ. ನೆಕ್ಸ್ಟ್ ದಿನ ಮದುವೆ. ಹಿಂದಿನ ದಿನ ಗಿರಿಧರನ್ ಎದುರುಗಡೆ ಕುತ್ಕೊಂಡಿರುವಂತ ಮೀರಾ ತುಂಬಾ ಅಳ್ತಾಳೆ. ಕೇಳ್ತಾಳೆ, ಯಾಕೆ ಹೀಗ್ ಮಾಡ್ತಾ ಇದೀಯಾ? ನಿನ್ ಹೆಂಡತಿ, ಆದ್ರೆ ನನ್ನನ್ನ ಬೇರೆಯವ್ರು ಮದ್ವೆ ಆಗ್ತಾ ಇದಾರೆ, ನಿಂಗೇನು ನೋವಾಗ್ತಾ ಇಲ್ವಾ? ನೀನ್ ಸುಮ್ನೆ ನಿಂತಿದೀಯಲ್ವಾ? ಏನಾದ್ರೂ ಮಾಡು, ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗು, ನನ್ಗಿಲ್ಲಿ ಇರೋದಿಕ್ ಆಗ್ತಾ ಇಲ್ಲ, ನನ್ ಬೇರೆ ಯಾರ್ದೋ ಹೆಂಡತಿಯಾಗಿರೋದಿಕ್ ಆಗಲ್ಲ ಅಂತ. ಅವ್ರ ಭೋಜರಾಜ ಒಳ್ಳೆಯವರೇ ಇರ್ಬೋದು, ಆದ್ರೆ ಅವ್ರ ಮನೆಯವರೆಲ್ಲ ಹೇಗಿದಾರೋ ನಂಗೆ ಗೊತ್ತಿಲ್ಲ, ನಂಗೆ ಇರೋದಿಕ್ ಆಗಲ್ಲ, ನಾನು ನಿನ್ ಜೊತೆಗೆ ಇರ್ಬೇಕು ಅಂತ ತುಂಬಾ ಅಳ್ತಾಳೆ. ಹತ್ತು ಅವ್ರು ಕೃಷ್ಣನ್ ಪಾದದ ಕೆಳಗಡೆ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ. ಅವಾಗ ಅವಳಿಗೆ ಕನ್ಸಲ್ಲಿ ಅವಳನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುವಂತ ರಾಜಸ್ಥಾನ್ ಸ್ಟೈಲ್ ಡ್ರೆಸ್ ಹಾಕಿದ್ದಾರೆ. ಅದೆಲ್ಲ ಅಲಂಕಾರ ಮಾಡಿ ಅವ್ರು ಸಖಿಯರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಮಂಗಳವಾದ್ಯ ಸೇವನ್ ಕೇಳುತ್ತೆ. ಅವಳು ಮೇಲಿಂದ ಓಡೋಗಿ ನಿಂತು ನೋಡಿದ್ರೆ ಆನೆ, ಕುದುರೆ, ಮಂಗಳವಾದ್ಯ, ಅದ್ರ ಜೊತೆ ದೇವಾದಿ ದೇವತೆಗಳು, ಇಂದ್ರ, ಶಿವ, ಪಾರ್ವತಿ, ಬ್ರಹ್ಮ ಎಲ್ಲರೂ ಬರೋದು ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ವಸುದೇವ ದೇವಕಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ದ್ವಾರಕಾಧೀಶ ಬರ್ತಿದ್ದಾನೆ. ಅದನ್ನ ನೋಡಿದಂತ ಮೀರಾ ಖುಷಿಯಲ್ಲಿ ಅವಳಿಗೆ ಸಂತೋಷದ ಕಣ್ಣೀರ್ ಬರುತ್ತೆ. ದ್ವಾರಕಾಧೀಶ ಬಂದ್ಬಿಟ್ಟು ಮೀರನ ಮದುವೆ ಆಗಿ ಕರ್ಕೊಂಡು ಹೋಗ್ತಾನೆ. ಇವಳು ತಂದೆ ತಾಯಿ ನಿಂತು ಕನ್ಯಾದಾನ ಮಾಡಿ ಕಳಿಸ್ಕೊಡ್ತಾರೆ. ಆದ್ರೆ ಇದ್ಯಾವುದು ಕನ್ಸಾಗಿರಲ್ಲ, ಇದೆಲ್ಲ ರಿಯಲ್ ಆಗಿರುತ್ತೆ. ಇಡೀ ರಾತ್ರಿ ನಡೆದಿರುತ್ತೆ ಈ ಘಟನೆಗಳು. ಬಟ್ ಅದು ಯಾವುದು ಬೇರೆ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಏನಾಗುತ್ತೆ, ಭೋಜರಾಜನ್ ದಿಬ್ಬಣ ಮದ್ವೆಗೆ ಅಂತ ಮೇಡ್ತಾಗ ಬಂದಿರುತ್ತೆ. ಆದ್ರೆ ಮದುಮಗಳು ಇನ್ನೂ ಬಂದಿಲ್ವಲ್ಲ ಅಂತ ವೀರಕುವರಿ ಕರ್ಕೊಂಡ್ ಬರಕ್ ಬಂದ್ರೆ ಅಲ್ಲಿ ಇವಳು ಕನ್ಸಲ್ಲಿ ಅಂತ ಏನ್ ಕಂಡಿರ್ತಾಳಲ್ವಾ, ಅದೇ ವೇಷಭೂಷಣದಲ್ಲಿದ್ದಾಳೆ. ಸಿಂಧೂರ ಇದೆ, ಹಾರ ಹಾಕೊಂಡಿದ್ದಾಳೆ, ಕಮಲದ ಹಾರಗಳು, ಅವಳ ವೇಷ, ಅವಳ ಡ್ರೆಸ್ಸು ಅದು ಎಲ್ಲಿಂದ ಬಂತು. ಅವ್ರ ವೀರಕುವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಗಾಬರಿ ಆಗುತ್ತೆ. ಮಗಳು ಏನ್ ಮಾಡ್ಕೊಂಡ್ ಬಂದಿದ್ದಾಳೆ, ಏನಾಗಿದೆ, ಸಿಂಧೂರ ಹಚ್ಕೊಂಡಿದ್ದಾಳೆ, ಏನು ಅಂತ ಗೊತ್ತಾಗಲ್ಲ. ಅವಳು ಪ್ರಜ್ಞೆ ತಪ್ಪದಂಗೆ ಬಿದ್ದಿದ್ದಾಳೆ. ಅವಳು ನೀರ್ ಹಾಕ್ಬಿಟ್ಟು ಎಲ್ಲರೂ ಸೇರಿ ಎಬ್ಬಿಸ್ತಾರೆ. ವೀರಕುವರಿ ಜೋರಾಗಳ್ತಾ, ಏನ್ ಮಾಡ್ಕೊಂಡ್ ಬಂದಿದ್ಯಾ, ಏನಿದು, ಏನು ಅಂತ ಕೇಳ್ತಾರೆ. ಆದ್ರೆ ಮೀರನ್ ಮುಖದಲ್ಲಿ ಅಷ್ಟು ಹಿಂದಿನ ಎಲ್ಲ ಅವಳು ನೋವಲ್ಲಿದ್ಲಲ್ವಾ, ಅದ್ ಯಾವುದು ಇರೋದಿಲ್ಲ, ಪ್ರಶಾಂತವಾಗಿರುತ್ತೆ. ಅವಳು ನಗ್ತಾ ಹೇಳ್ತಾಳೆ, ಇನ್ಮೇಲೆ ಈ ದೇಹಕ್ಕೆ ನೀವ್ ಏನಾದ್ರೂ ಮಾಡ್ಕೊಳ್ಳಿ, ಈ ಆತ್ಮ ಜೊತೆ ದ್ವಾರಕಾಧೀಶನ್ ಮದುವೆ ಆಗೋಗ್ಬಿಟ್ಟಿದೆ, ಇನ್ನೇನಿದ್ರು ನೀವು ಮಾಡೋದು ಈ ದೇಹಕ್ಕಷ್ಟೇ, ಇದು ಯಾವಾಗ ಇರುತ್ತೋ ಯಾವಾಗ ಹೋಗುತ್ತೋ. ದ್ವಾರಕಾಧೀಶನ್ ಜೊತೆ ನನ್ ಮದ್ವೆ ಆಗೋಯ್ತು ಅಮ್ಮ ಅಂತ ತುಂಬಾ ಸಂತೋಷವಾಗಿ ಪ್ರಶಾಂತವಾಗಿ ಹೇಳ್ತಾಳೆ. ಅದನ್ನ ಕೇಳ್ದಂತ ವೀರಕುವರಿಗೆ ಏನು ಮಾಡ್ಬೇಕು ಅಂತ ತೋಚೋದಿಲ್ಲ. ತಕ್ಷಣ ಕರ್ಕೊಂಡೋಗಿ ಅವಳ ಬಟ್ಟೆ ಎಲ್ಲ ಬದಲಿಸಿ ಮದುವೆ ಕರ್ಕೊಂಡು ಹೋಗ್ತಾರೆ. ಅವಳು ಒಂದು ಕೀಲಿ ಕೊಟ್ಟಿರೋ ಗೊಂಬೆ ತರ ಹೋಗ್ತಿರ್ತಾಳೆ. ಅವಳ ಆತ್ಮ ಆಗ್ಲೇ ಭಗವಂತನ ದ್ವಾರಕಾಧೀಶನ್ ಜೊತೆ ಹೋಗಿರುತ್ತೆ. ಮದ್ವೆ ಆಗುತ್ತೆ. ಮದ್ವೆ ಆಗಿ ಮಗಳನ್ನ ಕಳಿಸ್ಬೇಕು. ಅವಾಗ ತಾಯಿ ಹೇಳ್ತಾಳೆ, ಇಲ್ಲಿರೋ ತರ ಅಲ್ಲಿರ್ಬೇಡ, ಸ್ವಲ್ಪ ಗಮನ ಕೊಡು, ಅತ್ತೆ ಮಾವ ಗಂಡ ಅಂತ ಗಮನ ಕೊಡು ಅಂತ. ಇವಳು ಏನು ಮಾತಾಡಲ್ಲ. ಇವಳು ನಂಗೊಂದು ಸಹಾಯ ಮಾಡ್ತೀಯಾ ಅಮ್ಮ ಅಂತ ಕೇಳ್ತಾಳೆ. ಏನು ಅಂತ ಕೇಳಿದಾಗ, ನನ್ ಗಿರಿಧರನ್ ನನಗೆ ಕೊಡ್ತೀಯಾ ಅಂತ ಕೇಳ್ತಾಳೆ. ತಾಯಿ ಅಳ್ತಾ ಗಿರಿಧರನ್ ತಗೊಬಂದ್ಬಿಟ್ಟು ಅವಳು ಮಡಿಲಿಗೆ ಹಾಕ್ತಾರೆ. ಗಿರಿಧರನ್ ಜೊತೆ ಅವಳು ಮೇಡತಾದಿಂದ ಮೇವಾಡದ ಕಡೆ ಹೊರಡ್ತಾಳೆ. ಮುಂದೇನಾಯ್ತು, ಅವಳು ಗಂಡನ ಮನೆಯಲ್ಲಿ ಅವಳ ಜೀವನ ಹೇಗಿತ್ತು, ವೃಂದಾವನಕ್ಕೆ ಹೋದಾಗ ಏನೇನು ಘಟನೆಗಳಾಯ್ತು, ನಂತರ ದ್ವಾರಕ್ಕೆ, ಇಷ್ಟನ್ನು ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೀನಿ. ಅಲ್ಲಿ ತನಕ ಎಲ್ಲರೂ ಹೇಳಿ ರಾಧೆ ರಾಧೆ. ಇವತ್ತಿನ ವಿಡಿಯೋದಲ್ಲೇ ಎಲ್ಲದನ್ನು ತಿಳಿಸೋಣ ಅಂತ ಇದ್ದೆ, ಆದರೆ ತುಂಬ ಲೆಂಗ್ತಿ ಆಗುತ್ತೆ ಅನಿಸ್ತು. ಅದಕ್ಕೆ ಇದನ್ನ 3 ಪಾರ್ಟಲ್ಲಿ ನಾನು ನಿಮಗೆ ಮೀರಾಬಾಯಿಯ ಚರಿತ್ರೆಯನ್ನ ಹೇಳ್ತಿದ್ದೀನಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ. ಥ್ಯಾಂಕ್ ಯು.